ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತು ಇದು ಆಷಾಢ 3ನೇ ಶುಕ್ರವಾರದ ಪೂಜೆ ಆಗಿತ್ತು. ಇದೊಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಲೇಟ್ ಆಯಿತು. ಅವತ್ತಿನ ದಿವಸದ ದೇವ್ರ ಪೂಜಾ ಮತ್ತು ಅಲಂಕಾರ ಎಲ್ಲ ಈ ರೀತಿಯಾಗಿತ್ತು. ನೈವೇದ್ಯಕ್ಕೆ ಸಜ್ಜಕ, ಒಂದು ಸ್ವಲ್ಪ ಪುಳಿಯೋಗರೆ, ಬದ್ನಿಕಾಯಿ ಪಲ್ಯ, ಈ ರೀತಿಯಾಗಿ ಸಿಂಪಲ್ ಆಗಿ ಅಡುಗೆ ಮಾಡಿ ನೈವೇದ್ಯ ಮಾಡೀನಿ. ಇವತ್ತಿನ ವಿಷಯ ಏನಂದ್ರೆ, ಶ್ರೀಮಾತ ನಾಗೇಂದ್ರ ಅಪ್ಪಾಜಿ ಅವರದ ವಿಡಿಯೋಗಳು ನಾನು ಆಲ್ಮೋಸ್ಟ್ ಒಂದು 2ರಿಂದ 3 ಹಾಕಿದ್ದೇನು. ಅವರು ಬೆಳಗಾವಿಯಲ್ಲಿ ಸತ್ಸಂಗಕ್ಕೆ ಬಂದಾಗ ಮತ್ತು ನಾವು ಅವ್ರ ಆಶೀರ್ವಾದ ತಗೊಂಡಾಗ ಮತ್ತು ನಾವು ಪ್ರತಿಯೊಂದೂ ಲಲಿತಾ ಸಹಸ್ರನಾಮ ಆಗಲಿ, ದುರ್ಗಾ ಕವಚ ಆಗಲಿ ಎಲ್ಲನೂ ಅಪ್ಪಾಜಿದ ಅವ್ರ ಗ್ರೂಪ್ ಒಳಗೆ ಕಲಿತೀವಿ. ಆಲ್ಮೋಸ್ಟ್ ಎಲ್ಲ ಜನರು, ಒಂದಷ್ಟು ಜನ ನಂಗೆ ಎಲ್ಲರೂ ಮೆಸೇಜ್ ಮಾಡಾಕತ್ತೀರಿ, ಅವ್ರ ಆಶೀರ್ವಾದ ಬೇಕು, ಪ್ರಸಾದ ಬೇಕು, ಹರಿದ್ರಾಮೃತ ಬೇಕು, ಮತ್ತು ತೀರ್ಥದ ಬೇಕು, ಆಮೇಲೆ ಲಲಿತಾ ಸಹಸ್ರನಾಮದ ಪುಸ್ತಕ ಬೇಕು, ಬುಕ್ ಬೇಕು ಅಂತ ಎಲ್ಲರೂ ಆಲ್ಮೋಸ್ಟ್ ಭಾಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ದೀರಿ. ಅದಕ್ಕೋಸ್ಕರ ಆ ವಿಷಯ ನಿಮ್ಮ ಮುಂದೆ ಹಂಚ್ಕೋಬೇಕಂತ ನಾನು ಬಂದನು. ಅಪ್ಪಾಜಿ ಅವ್ರದ್ದು ಲಲಿತಾ ಸಹಸ್ರನಾಮದ್ದು ಒಂದಷ್ಟು ಗ್ರೂಪ್ಗಳಿದಾವು ನೋಡ್ರಿ. ನನ್ನ ಮೊಬೈಲ್ ಒಳಗೆ ನಾನು ವಿಡಿಯೋ ಮಾಡಿದನು. ಅವರು ಒಂದಷ್ಟು ಗ್ರೂಪ್ಗಳು ಮಾಡಿ ಅವ್ರು ನಮ್ಗೆ ಆ ಗ್ರೂಪ್ ಒಳಗೆ ಬಿಟ್ಟಿರ್ತಾರೋ, ಅದಕ್ಕೆ ನಾವು ಎಡ್ಮಿನಿ ಆದ್ರೂ ಅವ್ರದ್ದು ಆಶೀರ್ವಾದ, ಆಮೇಲೆ ಅವ್ರದ್ದೆಲ್ಲ ಡೀಟೇಲ್ ಎಲ್ಲ ನಮಗೆ ಬರ್ತಾವು. ಪ್ರತಿಯೊಂದೂ ವಿಷಯಗಳನ್ನು ಅವರು ಸವಿಸ್ತಾರವಾಗಿ ಹೇಳ್ತಾರೋ. ಮತ್ತು ಕುಂಕುಮಾರ್ಚನೆ ಆಗಲಿ, ಮತ್ತು ಹರಿದ್ರಾಮೃತ ಎಲ್ಲ ಅವ್ರು ಎಲ್ಲೆಲ್ಲಿ ಸತ್ಸಂಗ ಮಾಡ್ತಾರೋ, ಯಾವ ಊರಿಗೆ ಹೋಗಿರ್ತಾರೋ ಅದ್ರದ್ದು ಡೀಟೇಲ್ ನಾವು ಆ ಗ್ರೂಪಿಗೆ ಜಾಯಿನ್ ಆದ್ರೆ ಅಷ್ಟೇ ನಮಗೆ ಅದು ಗೊತ್ತಾಗ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಯಾರ್ಯಾರ ನಾವು ಗ್ರೂಪಿಗೆ ಜಾಯಿನ್ ಆಗ್ಬೇಕಂದ್ರೆ ನಮ್ಮ ಫೋನ್ ನಂಬರ್, ನಿಮ್ಮ ಮನೇಲಿ ಯಾರ್ದಾರ್ದ್ರು ಒಂದು ಫೋನ್ ನಂಬರ್ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ಅವರು ಇಷ್ಟು ಮಂದಿ ಒಂದು ಗ್ರೂಪ್ ಒಳಗೋ ಎಷ್ಟೇ ಜನ ಇರಬೇಕಂತ ಮೆಸೇಜ್ ಹಾಕಿರ್ತಾರೋ. ಇಲ್ಲಿ ನೋಡ್ರಿ, ನಾವು ಗ್ರೂಪಿಗೆ ಜಾಯಿನ್ ಆದು ಅಂದ್ರೆ ನಮಗೆ ಲಕ್ಷ್ಮೀ ಹೃದಯ ಪೂಜೆ, ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಕವಚ, ದುರ್ಗಾ ಸಪ್ತಶತಿ ಪೂಜೆ, ಆಮೇಲೆ ಹರಿದ್ರಾಮೃತ, ಮತ್ತು ನಾವು ಇದು ಸುಬ್ರಹ್ಮಣ್ಯ ಪೂಜೆ, ಎಲ್ಲ ಪೂಜೆಗಳನ್ನು ಅವರು ಸವಿಸ್ತಾರವಾಗಿ ಕಳಿಸ್ತಾರೋ ನಮ್ಮ ಮೊಬೈಲ್ಗೆ. ನಾವೆಲ್ಲರೂ ಅದನ್ನು ಪೂಜೆ ಮಾಡಿ ಜಾಯಿನ್ ಆಗಿ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೋಬೋದು. ಮತ್ತು ಬಸರಿಯರಿಗೆ ಮತ್ತು ಉಡಿ ತುಂಬೋದು, ಮತ್ತು ಅವೆಲ್ಲ ಏನು ಡೀಟೇಲ್ ಇರ್ತೈತಲ್ಲ ಗ್ರೂಪಿಗೆ ಜಾಯಿನ್ ಆದ್ರೆ ಅಷ್ಟೇ ಗೊತ್ತಾಗ್ತೈತಿ. ಈಗ ಆಲ್ರೆಡಿ ಜಾಯಿನ್ ಇದ್ದವ್ರಿಗೆ ಅದರ ಮಹತ್ವ ಎಲ್ಲ ಗೊತ್ತಿರ್ತೈತಿ. ಯಾರು ನೀವು ಅವ್ರಿಗೆ ಆಶೀರ್ವಾದ ಬೇಕಂತ ನನಗೆ ಮೆಸೇಜ್ ಮಾಡಿದಿರಲ್ಲ, ನಿಮ್ಮ ನಂಬರ್ಗಳನ್ನು ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ನಾನು ಆವಾಗ ಅವ್ರ ಗ್ರೂಪ್ ಯಾವಾಗ ಬಿಟ್ಟಿರ್ತಾರಲ್ಲ ಗ್ರೂಪ್ಗಳೇ, ಅವಾಗ ನಾನು ನಿಮ್ಮ ನಂಬರ್ಗೆ ನಾನು ಮೆಸೇಜ್ ಮಾಡ್ತೀನಿ, ನೀವು ಗ್ರೂಪಿಗೆ ಜಾಯಿನ್ ಆಗೋಂದ್ರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದನು. ಭಾಳಷ್ಟು ಜನ ನನಗೆ ಅಪ್ಪಾಜಿದು ನಮ್ಗೆ ಆಶೀರ್ವಾದ ಬೇಕು ಅಂತ ನೀವೆಲ್ಲರೂ ಮೆಸೇಜ್ ಮಾಡಿದಿರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದನು. ಅಪ್ಪಾಜಿ ಅವರು ಈಗ ಆಲ್ರೆಡಿ ಜೀವಂತ ಲಲಿತೆಯರನ್ನ ಭಾಳ ಮಂದಿನ ಅವರು ಉಡಿ ತುಂಬಿ ಅವರು ಜೀವಂತ ಲಲಿತೆಯರನ್ನ ಮಾಡಿದಾರು. ಅವ್ರದ್ದು ವಿಡಿಯೋಗಳು, ಆಮೇಲೆ ಅವರು ನಮ್ಮ ಆಶೀರ್ವಾದಕ್ಕೆ ಬೆಳಗಾಂಕಾಗಲಿ, ಹುಬ್ಳಿ, ಧಾರವಾಡ, ಗದಗ ಎಲ್ಲಿ ಬಂದ್ರೂ ಅವ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೋ. ಅದರದ್ದು ಮಹತ್ವ ನಿಮಗೆ ಅಲ್ಲಿ ಹೋಗಿ ಅಪ್ಪಾಜಿ ಸತ್ಸಂಗದ ಕೇಳಿದಾಗ ಗೊತ್ತಾಗ್ತೈತಿ. ಮತ್ತು ಇನ್ನೊಂದು ಏನಂದ್ರೆ, ನಮ್ದು ಯೂಟ್ಯೂಬ್ ಚಾನಲ್ ಒಳಗೆ ಜೈ ಶ್ರೀ ಮಾತಾ ಅಂತ ಅಪ್ಪಾಜಿದ ಒಂದು ಯೂಟ್ಯೂಬ್ ಚಾನಲ್ ಐತಿ. ಅವ್ರ ಜೈ ಶ್ರೀ ಮಾತಾ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ ಅಂದ್ರೆ ಮನೆಯಲ್ಲೇನೆ ಕುಂತು ಎಲ್ಲಾನು ನೋಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದೆ ನಾನು. ನೀವು ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.